ಇಲ್ಲ ಇಲ್ಲ ಎನ್ನುತ್ತಲೇ ಸಂಪುಟ ಸರ್ಜರಿಗೆ ಮುಹೂರ್ತ ನಿಗದಿ. ನಿನ್ನೆಯಷ್ಟೇ ಸಂಪುಟ ಸರ್ಜರಿ ಇಲ್ಲ ಎಂದಿದ್ದಂತಹ ಎಐಸಿಸಿ ಅಧ್ಯಕ್ಷ. ಸಂಪುಟದಲ್ಲಿರುವಂತಹ 8 ರಿಂದ 10 ಸಚಿವರನ್ನ ಕೈ ಬಿಡಲೇಬೇಕು. ಹಳಬರ ಅಧಿಕಾರ ಅನುಭವಿಸಿ ಜಿಡ್ಡುಗಟ್ಟಿ ಹೋಗಿದ್ದಾರೆ. ಹಳಬರನ್ನ ಬದಲಿಸಿ ಹೊಸಬರಿಗೆ ಚಾನ್ಸ್ ಅನ್ನ ನೀಡಿ ಅಂತ ಒತ್ತಾಯ. ಹೊಸದಾಗಿ ಆಯ್ಕೆಯಾದವರಿಗೆ ಸಚಿವ ಸ್ಥಾನ ಸಿಗೋದು ಉತ್ತಮ. ನಾನಂತೂ ಸನ್ಯಾಸಿಯಲ್ಲ, ಅವಕಾಶ ಕೊಟ್ಟರೆ ಉತ್ತಮವಾಗಿ ಕೆಲಸವನ್ನ ಮಾಡ್ತೇನೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಅವರು ಹೇಳಿ. ಇಲ್ಲ ಇಲ್ಲ ಎಂತಲೇ ಸಂಪುಟ ಸರ್ಜರಿಗೆ ಮುಹೂರ್ತ ನಿಗದಿ ಮಾಡಲಾಗಿದೆ. ನಿನ್ನೆಯಷ್ಟೇ ಸಂಪುಟ ಸರ್ಜರಿ ಇಲ್ಲ ಅಂತ ಹೇಳಿದಂತಹ ಎಐಸಿಸಿ ಅಧ್ಯಕ್ಷ. ಆದ್ರೆ ಇದಕ್ಕೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದಂತಹ ಡಿಕೆ ಆಪ್ತ ಜಿಡ್ಡುಗಟ್ಟಿದ್ದಂತಹ ಸಚಿವರನ್ನ ಕೈ ಬಿಡುವಂತೆ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಡಿ, ನಾನಂತೂ ಸನ್ಯಾಸಿ ಅಲ್ಲ, ನನಗೆ ಅವಕಾಶ ಕೊಟ್ಟರು ಉತ್ತಮ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಚಿವ ಸಂಪುಟ ಪುನರ್ರಚನೆ ಏನಿಲ್ಲ, ಸರ್ಜರಿ ಗಿರ್ಜರಿ ಏನಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ವಿರೋಧಿಸಿದ್ದಾರೆ. ಸರ್ಕಾರ ಆಯ್ತು, ಸಚಿವರು ಏನ್ ಕಿತ್ತು ಗುಡ್ಡೆ ಹಾಕಿಲ್ಲ, ಆ ಒಂದು ಕಾರಣಕ್ಕಾಗಿ ಹಳಬರನ್ನ ಕೈ ಬಿಟ್ಟು ಹೊಸಬರನ್ನ ಸೇರಿಸಿಕೊಳ್ಳಬೇಕು. ಹೊಸಬರಿಗೆ ಸ್ವಲ್ಪ ಉತ್ಸಾಹಗಳು ಕೂಡ ಜಾಸ್ತಿ ಇರುತ್ತೆ. ಏನೋ ಒಂದು ಕೆಲಸ ಮಾಡಬೇಕು ಕ್ಷೇತ್ರಕ್ಕೆ, ಅಥವಾ ಏನೋ ಒಂದು ಕೆಲಸವನ್ನ ಮಾಡಬೇಕು ಖಾತೆಗಳಿಗೆ ಅಂತ ಅವರು ಅನ್ಕೊಂಡಿರ್ತಾರೆ. ಆದ್ರೆ ನೀವು ಹೊಸಬರನ್ನೇ ಇಟ್ಕೊಂಡಿದ್ದೀರಾ. ಹೊಸಬರ ಜಡ್ಡುಗಟ್ಟಿಬಿಡ್ತಾರೆ, ಅವರು ಜಡ್ ಹಿಡಿದಿರ್ತಾರೆ. ಆ ಒಂದು ಕಾರಣಕ್ಕೆ ಹೊಸಬರಿಗೆ ಅವಕಾಶವನ್ನ ನೀಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಮಾತನಾಡಿರುವಂಥದ್ದು. ಕಾಂಗ್ರೆಸ್ನಲ್ಲೇ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಹೊಸಬರಿಗೆ ಅವಕಾಶ ಬೇಕು, ಹೊಸಬರು ಕೂಡ ಮಂತ್ರಿಯಾಗಬೇಕು. ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಏನೂ ಸಾಧನೆ ಮಾಡಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವ್ರು ಮಾತನಾಡ್ಕೊಳ್ತಾ ಇದ್ದಾರೆ. ಅವರ ಬಾಯಿಯನ್ನು ಮುಚ್ಚಿಸಬೇಕು ಅಂತ ಅನ್ನೋದ್ರೂ ಕೂಡ 8 ರಿಂದ 10 ಮಂತ್ರಿಗಳನ್ನ ಕೈ ಬಿಡಬೇಕು. ಯಾಕಂದ್ರೆ ಜಡ್ ಹಿಡಿದ್ಬಿಟ್ಟಿದೆ, ಕೂತಲೇ ಕೂತ್ಬಿಟ್ಟಿದ್ದಾರೆ, ಯಾವುದೇ ಕೆಲಸಗಳನ್ನ ಮಾಡಿಸ್ತಾ ಇಲ್ಲ, ಎಲ್ಲೂ ಕೂಡ ಹೊರಗಡೆಯೂ ಕೂಡ ಕಾಣಿಸ್ತಾ ಇಲ್ಲ, ನಿದ್ದೆಯಲ್ಲಿದ್ದಾರೆ. ಆ ಒಂದು ಕಾರಣಕ್ಕೆ ಹೊಸಬರಿಗೆ ಅವಕಾಶ ಕೊಡಿ ಎನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ಹೇಳ್ತಾ ಇರುವಂಥದ್ದು. ಆಷಾಢಕ್ಕೆ ಮುಂಚೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಆದರೆ 8 ರಿಂದ 10 ಮಂತ್ರಿಗಳಿಗೆ ಕೋಕ್ ಫಿಕ್ಸ್. ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಸ್ಥಾನದಲ್ಲಿ ಹೇಗಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ನಾನು ನಿದ್ದೆ ಮಾಡ್ತಾ ಇದ್ದೀನೋ, ನಾ ಕೆಲಸ ಮಾಡಿದ್ದೀನೋ ಇಲ್ವೋ, ನನ್ನನ್ನು ತೆಗೆದುಹಾಕ್ತಾರೋ ಇಲ್ವೋ ಅನ್ನೋದನ್ನ ಅವರೇ ಡಿಸೈಡ್ ಮಾಡಬೇಕಾಗಿದೆ. ಸಿದ್ದು ಸರ್ಕಾರ ರೆಡಿ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ. ಅದು ಯಾರ್ಯಾರು ಹೊಸಬರಿಗೆ ಯಾವ್ಯಾವೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್